ನಮಸ್ಕಾರ. ನೀವು ಬಿಸ್ನೆಸ್ ಪರ್ಸನ್ ಇದ್ದು ಒಂದು ವರ್ಷಕ್ಕೆ 12 ಲಕ್ಷ ರೂಪಾಯಿ ಮತ್ತೆ ಸ್ಯಾಲರಿ ಪರ್ಸನ್ ಇದ್ದು ಒಂದು ವರ್ಷಕ್ಕೆ 12,75,000 ರೂಪಾಯಿ ಇದ್ರೂ ಕೂಡ ಇಬ್ಬರಿಗೂ 0% ಟ್ಯಾಕ್ಸ್, 75,000 ರೂಪಾಯಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ತೋರಿಸ್ತಾರೆ. ಆದ್ರೆ ಇಲ್ಲಿ 0 to 4 ಲಕ್ಷ ಇದ್ದವರಿಗೆ 0%, 4 ರಿಂದ 8 ಲಕ್ಷದವರಿಗೆ 5%, 8 ರಿಂದ 12 ಲಕ್ಷದವರಿಗೆ 10%. ಇದರ ಅರ್ಥ ಏನು? ಇದು ಯಾರಿಗೆ ಅಪ್ಲೈ ಆಗುತ್ತೆ ಅಂದ್ರೆ 12 ಲಕ್ಷಕ್ಕಿಂತ ಮೇಲ್ಗಡೆ ಇರುವಂತಹ ಆದಾಯವನ್ನು ತಗೊಳ್ಳುವಂತವರಿಗೆ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ವರ್ಷಕ್ಕೆ 13 ಲಕ್ಷ ರೂಪಾಯಿ ಇನ್ಕಮ್ ಇದೆ ಅಂತ ಅನ್ಕೊಳ್ಳಿ. ಆಗ ನೀವು ಈ ಟ್ಯಾಕ್ಸ್ ಡೀಟೇಲ್ಸ್ ಇರುವಂತ 4 ಸ್ಲ್ಯಾಬ್ ಗಳನ್ನ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಹೇಗಂತಂದ್ರೆ ಈಗ ಫಸ್ಟ್ 4 ಲಕ್ಷ ರೂಪಾಯಿ ಏನಿದೆಯಲ್ಲ ಅದಕ್ಕೆ 0% ಟ್ಯಾಕ್ಸ್. ಸೊ ಹಾಗಾಗಿ ನೀವು ಯಾವುದೇ ರೀತಿ ಟ್ಯಾಕ್ಸ್ ಪೇ ಮಾಡುವಾಗಿಲ್ಲ. ಉಳಿದ 4 ಲಕ್ಷಕ್ಕೆ 5% ಹಾಗೆ 20,000 ರೂಪಾಯಿ. ಅದೇ ರೀತಿ ಉಳಿದ ಮತ್ತೆ 4 ಲಕ್ಷಕ್ಕೆ 10% ಹಾಗೆ 40,000 ರೂಪಾಯಿಯನ್ನ ಕಟ್ಟಬೇಕಾಗುತ್ತೆ. ಈ ರೀತಿಯಾಗಿ ಟೋಟಲ್ ಕೂಡಿಸಿದ್ರೆ 12 ಲಕ್ಷ ಆಯ್ತು. ಇನ್ನು 13 ಲಕ್ಷದಲ್ಲಿ 12 ಲಕ್ಷ ಹೋದ್ರೆ 1 ಲಕ್ಷ ರೂಪಾಯಿ ಉಳಿತು. ಈ 1 ಲಕ್ಷ ರೂಪಾಯಿಗೆ 15% ಟ್ಯಾಕ್ಸ್ ಅನ್ನ ಕಟ್ಟಬೇಕು. 15,000 ರೂಪಾಯಿ ಆಗುತ್ತೆ. ಇದು ಒಟ್ಟು ಕೂಡಿಸಿದ್ರೆ ನಮಗೆ 75,000 ರೂಪಾಯಿ ಆಯ್ತು. ಇದರಿಂದ ಅರ್ಥ ಏನು ಗೊತ್ತಾ? ನಿಮ್ಮ 13 ಲಕ್ಷಕ್ಕೆ 75,000 ರೂಪಾಯಿ ಒಂದು ವರ್ಷದಲ್ಲಿ ಟ್ಯಾಕ್ಸ್ ಕಟ್ ಆಗುತ್ತೆ. ಕಾಮನ್ಲಿ ಏನ್ ಅನ್ಕೋಬೇಕಂತಂದ್ರೆ 12 ಲಕ್ಷಕ್ಕೆ ಒಂದು ವರ್ಷದಲ್ಲಿ 60,000 ರೂಪಾಯಿ ಆಯ್ತು. ಅದೇ ರೀತಿ 1 ಲಕ್ಷ ಹೆಚ್ಚಾದ್ರೆ 15,000 ರೂಪಾಯಿ, 2 ಲಕ್ಷ ಹೆಚ್ಚಾದ್ರೆ 30,000 ರೂಪಾಯಿ, 3 ಲಕ್ಷ ಹೆಚ್ಚಾದ್ರೆ 45,000 ರೂಪಾಯಿ. ಈ 60,000 ರೂಪಾಯಿಗೆ 15,000 ರೂಪಾಯಿ ಕುಡಿಸಿದ್ರೆ 75,000 ಆಯ್ತು. ಅದೇ ರೀತಿ ಈ 30,000 ರೂಪಾಯಿಗೆ 60,000 ರೂಪಾಯಿ ಕುಡಿಸಿದ್ರೆ ಎಷ್ಟಾಯ್ತು? 90,000 ಆಯ್ತು. ಮತ್ತೆ ಭೇಟಿಯಾಗೋಣ. ನಮಸ್ಕಾರಗಳು.